ಸೆಕೆ ಅಲ್ಲ, ತುಂಬಾ ಸೆಕೆ. ಪಾಸ್ ಆಗಿ ನೀ ಎದ್ರಾಗ ಏನು ಹಿಂಗ ನೀ ಪಾಸ್ ಆಗಿ ಅಂತಂದು ಅಲ್ಲಿ ಮೆರವಣಿಗೆ ಇಟ್ಕೊಂಡೇನ್ರಿ. ಈಗ ಇಲ್ಲಿ ಊರೊಣಗಿ ಶುರು ಆಗತ್ತೆ. ಇಲ್ಲ ನಿನ್ನ ಇವ ಅವ್ರ ತಮ್ಮಲ್ಲ ಏ ಅವನ ಹೆಸರು ತೆಗಿಬೇಡ, ಗೊತ್ತೈತೆ ಅವ ಅಂದ್ರೆ ಅವನಿಗೆ ಏನ ಎಲ್ಲ ನಿನ್ನ ಹಿರ್ರದವಳ ಯಾವ ಸಮಾಧಾನ ರೀ? ಎಲ್ಲಿ ಸಮಾಧಾನ? ಆಡು ಹಗಲು ನಡು ದೇವಸ್ಥಾನದಾಗ ನನ್ನ ಮಗಳು ಜಡಿ ಹಿಡಿಚಾಕಿ ಬಲಾತ್ಕಾರ ಮಾಡಕ್ ಹೋಗ್ತಾನ. ಅದು ನೋಡಿ ನಾವು ಸಮಾಧಾನ. ನಾನು ಅಪ್ಪ ಅವ್ರಿಗೆ ಅವ್ರನ್ನ ಬಲಾತ್ಕಾರ ಮಾಡಿದ ಪ್ರಯತ್ನ ಪಟ್ಟಿಲ್ಲಪ್ಪ. ನೀನ ಫೋನ್ ಹಚ್ಚಿ ಕರೆಸಿದ್ದೇನು? ಸುಮ್ಮಿದ್ದವ್ ಅವ್ರು ಇದಾರಲ್ಲ, ಅವರು ನನ್ನನ್ನು ತುಂಬಾ 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 ಪ್ರೀತಿಸ್ತಾ ಇದ್ದಾರೆ. ಹೌದಾ? ಮತ್ತೆ ನೀನು? ನಾನು ಕೂಡ ಅವ್ರನ್ನ ತುಂಬಾ 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 ಪ್ರೀತಿಸ್ತಾ ಇದ್ದೀನಿ. ನಂದೇನ್ ಕೆಲಸ ಇಲ್ಲ. ಇಷ್ಟೇ ಅಲ್ಲಪ್ಪ, ಅವರು ನನ್ನನ್ನೇ ಮದುವೆ ಆಗ್ತೀನಿ ಅಂತ ಮನ್ಸಾರೆ ಒಪ್ಪಿ ವಚನ ಕೂಡ ಕೊಟ್ಟಿದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗೆ ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನನ್ನೊಮ್ಮೆ ನೋಡೆ ನನ್ನ ಶ್ವೇತ, ಉರುಪಿಗೆ ಎದ್ದು ಬಿಟ್ರಲ್ರಿ ನೋಡ್ರ. ಕೈ ಕಾಲಿತ್ತಲ್ಲ ಚಕ್ರ ಅಂದ್ರೆ ಒಟ್ಟು ನೀ ಖಾಲಿ ಇರಂಗಿಲ್ಲ ನೋಡಲ್ಲಿ. ಒಳಗಿಂದ ಒಳಗ ವಚನಾಮೃತಗಳು ನಡೆದಾವ. ನೀ ಅಂದ್ರ ಕೊಟ್ಟಿದ್ಯಾ ನಿನ್ನ ಕರ್ಮಕ್ಕೆ ನನ್ನ ವಚನ ಕೊಟ್ಟು ಹೊಯ್ಕೊಳ್ಕತ್ತೀನಿ. ಏನ್ ನೋಡಿ ವಚನ ಕೊಟ್ಟಿ ಹಂಗ? ಶನಿವಾರ ಸಂತ್ಯಾಗ ಈಳಿಗೆ ಮಾರಾವ ಇದ್ದಾಗ ನಾನು ಏನ್ ನೋಡಿ ವಚನ ಕೊಟ್ಟಿ ಹಂಗ? ಶೆಟ್ರ ಮುಚ್ಚ್ರಿ ಬಾಯ್ನ. ನಾನಾಗಿ ಅವಳನ್ನು ಬಲಾತ್ಕಾರ ಮಾಡಕ್ ಹೋಗಿಲ್ಲ. ಅವಳು ನನಗೆ ಒಲಿದ ಬಂದ ಹೆಣ್ಣು, ಮೇಲಾಗಿ ಅವಳು ಮೆಚ್ಚೋದು. ಇದಕ್ಕೆ ಕಾನೂನೇ ಅಡ್ಡಿ ಬರುದಿಲ್ಲ. ಇದರಲ್ಲಿ ನಿಮ್ಮ ಹೋದ್ರೆ ಹೇಳ್ತಾನ ನನಗೆ ಬೇಕಾಗಿಲ್ಲ. ಕಸಬರ್ಗಿ ನನ್ನ ಮಸಡೆ ಅಂದ್ರೆ ಸರ್ಕಾರದ ಗಾಡಿ ನೋಡು, ಸುಣ್ಣ ಬಳದಂಗ್ ಮಾಡು ಸುಣ್ಣ. ಇದು ನೀ ಮಾತಾಡೋದಲ್ಲ, ನಿನ್ನ ಹಿಂದ ಕೈ ಬ್ಯಾರೆ ಅದಾವ. ಇದು ನೀನು ಮಾತಾಡೋದಲ್ಲ, ನಿನ್ನ ಹಿಂದೆ ಕೈ ಬೇರೆ ಅದಾವ. ಆ ಕೈ ಇಲ್ಲೇ ಐತಿ. ಯಾಕೋ ಬಾಳ ಮಾತಾಡಕತ್ತಿ? ನಿನ್ನ ತಿಂಡರ ಎಲ್ಲಿ? ಯಾಕೋ ನೀ ಬಾಳ್ ಮಾತಾಡತ್ತಿ? ನಿನ್ನ ತಿಂಡಿ ಏನಲ್ಲಿ ನನಗಲ್ಲಿ ನಿನಗಲ್ಲೇ ಅಂತಾನಲ್ಲೇ. ನೀ ಏನಂದಿಲ್ಲ? ನಾ ಏನು ಅಂದಿಲ್ಲ ಬಿಡಲೇ. ಅವಲ್ಲೇ ಅಂತಾನಲ್ಲೇ. ತಿಳ್ಬೇಕ್ಲೇ ಮುಗಿಸಪ್ಪ ಲೇ ಅಲ್ಬೇಡ್ಲೆ ಅನ್ನೋದಿಲ್ಲ ತಗೊಳ್ಳಲೇ. ಮತ್ಲೇ ಅಂತೀಯಲ್ಲಿ ಅನ್ನೋದಿಲ್ಲ. ಯಾಕ್ಲೆ? ಏನ್ಲೇ? ಮುಗಿಸ್ತಿರ್ಲೇ. ಇಲ್ಲ, ಈ ಊರಾಗ ನಿಮ್ಮ ಅಣ್ತಮ್ರದ ಬಾಳ ಆಗೈತಿ. ಈ ಊರಾಗ ನಿಮ್ಮ ಗಂಡ ಹೆಂಡತಿದ ಬಾಳ ಆಗೈತಿ. ನಾನು ಹೇಳ್ತೀನಿ ಯಾಕೆ ನಡಬಾರ್ದು ತಗೊಂಡಿ? ನಮ್ಮ ಅಣ್ಣನ ಯಾಕೆ ನಡಬಾರ ತಗೊಂಡಿ? ಹಂಗ ಆತ. ಇದಾವಾರದಾಗ ನಿಮ್ಮ ಅಣ್ತಮ್ರ ಪೈಕಿ ಒಬ್ಬನಾರ ಹಾಕಿ ತಿಕ್ಕತೀನಿ. ಇದ ವಾರದಾಗ ಇನ್ 2 ದಿನದಾಗ ನಿಮ್ಮಿಬ್ಬರೊಳಗೊಬ್ಬರು ಹಾಕಿ ತಿಕ್ಕತೀನಿ. ನಿನ್ ಗಂಡವ ಅವನ ನಾ ಏನ್ ಮಾಡಿಲ್ಲ ನಿನಗ? ಮತ್ತೆ ನಮ್ಮ ಅಣ್ಣ ಏನ್ ಮಾಡ್ಯಾರ ನಿಮ್ಗ? ಅಕ್ಕೆ ಹಂಗ ಮಾಡ್ಯಾರ ನಿನಗ? ಏನ್ ನಡೆಸಿ ಊರಾಗ ಏನ್ ನಡೆಸಿ? ಈ ಊರಾಗ ಏನು ನಡೆಸಿಲ್ಲ. ಅಂದ್ರೆ ಬ್ಯಾರೆ ಊರಾಗ ನಡೆಸಿ. ಮತ್ತ ಅವ ಎಷ್ಟು ಚಂದ ಅಂತಾನ ಆಕಿ ಹಂಗ ಮಾಡ್ಯಾಳ ನನಗ. ಅವ್ರು ಇವ್ರು ಅಕ್ಕ ತಂಗಿ ಅಂದ್ ಗೊತ್ತಿಲ್ಲ, ಅಕ್ಕಿ ಅಂತಾನವ. ಏ ಬಾರ ಇದು ನಂದು ಹೌದಲ್ಲ ನೋಡ್ರಿ. ನಿನಗ ಗೊತ್ತದ
ಒಂದು ಬಿಟ್ರೆ ನಮ್ಮ ಅಪ್ಪನ 32 ಉಳಿದಿಲ್ಲ ಈಗ 4 ಕಡಿಮೆ ಆಗ್ಯಾವ ಹಿಂಗೆ ಹೊಡೆದೊಡೆದ ಉದುರ್ಸ್ಕೊಂಡಿನಿ ದಿನ ಒಬ್ಬೊಬ್ರು ಹೊಡೆದು ಉದುರ್ ಏನಕ್ಕತಿ ಮೊದಲು 8 ದಿವಸ ಆಡ್ಲಾಗಿರ್ತೈತಿ ಅಲ್ಲೇ ಹೊಡ್ಕೊಂಡವ್ ನೀ ಗಂಡಸರಲ್ಲೇ ಹೊಡ್ಕೊಳ್ಳೋದು. ನಡಿ ನೀನು ಅಲ್ಲಿ ಹೊಡ್ಕೋಬೇಡಪ್ಪ. ಯಾಕೆ? ದುರ್ಯೋಧನನು ಹಂಗ ತಪ್ಪು ತಿಳ್ಕೊಂಡು ಹೊಡ್ಕೊಂಡ ಸತ್ತು ಹೋದ. ದುರ್ಯೋಧನ ಸಾವು ಅಲ್ಲಿತ್ತು ಅವ್ನು ಸತ್ತ. ನಿಂದು ಅಲ್ಲಿ ಐತಿ ನಂದು ಅಲ್ಲಿಲ್ಲ. ಏನ್ ನಿನ್ನ ಕಡೆ ಇಲ್ಲ ನಾನು ನೋಡಕತ್ತೀನಿ ಬಂದಾಗಿಂತ ನನ್ನ ಕಡೆ ಇಲ್ಲ ಅಂತ ನಾವು ಯಾಕೆ ಹೊಡ್ಕೊಂಡವ ಅವನಿನ್ನ ತಿಳಿದಿಲ್ಲ. ಕುಸ್ತಿ ಆಡೋರು ಅಲ್ಲೇ ಹೊಡ್ಕೊಳ್ಳೋದು. ನೀ ಗಂಡಸರ ಹೌದಿಲ್ಲ? ಈ ಹಂಗಂದ್ರಿ ಏನ್ರಿ ನೋಡ್ರಿ ಜೊತೆ ಸೇರ್ಕೊಂಡು ಅದರ ಅರ್ಥನೇ ಮರ್ತು ಬಿಟ್ಟಿದ್ದೀನಿ ನಾನು. ನಿಮಗೆ ಕೇಳಿ ನೋಡ್ರ ನಿಮಗೆ ಹೇಳಿದೀನಿ ನೋಡ್ರಿ ನಾವು ನಿಂತೆಲ್ಲ ಹೊಡ್ಕೋ ನಿಂತ ಹೊಡ್ಕೋಬೇಕು ಹಂಗ್ ಹೊಡ್ಕೋ. ಹಂಗ ಇನ್ನು ಎಲ್ಲ ತೋರ್ತೀವಿ ಎಲ್ಲ ರೂಢಿ ಅದಾವ ನಿನಗೆ ಒಟ್ಟು ನೋಡಿ ಸರಿ ನೀ ಅದೇ ಮಾಡಿ ಇಲ್ವಾ ನಾವು ಮೊದಲ ಸುಮಾರು ಆಸೆ ಮಾಡಾಕತ್ತೀವಿ ಏಯ್ ಶೆಟ್ರ ಏನ್ ಮಾಡಿದ್ರಿ? ಹೊಡ್ಕೊಂಡೆ ಹಂಗ ನೀವು ಒಂದು ಒಳ್ಳೆ ಹಂಗೆ ಹೊಡ್ಕೊಂಡ್ರ ಹಂಗ ಹಿಂಗೆ ಹೊಡ್ಕೊಂಡ್ರಿ ಹಿಂಗ ನನ್ನ ಕೈ ನನ್ನ ತೊಡಿ ನನ್ನ ಮಾತು. ಏ ಬರ್ರಿ 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 ಬಾ 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 ಬಾ. ಇದ್ಯಾಕೆ ಕುಸ್ತೀವ ಮರ್ರಿ ಅವ ಅಲ್ಲಿ ನಿಂತು ಬಾ ಅನ್ನೋದು ಇವ ಇಲ್ಲಿ ನಿಂತು ಬಾ ಹೋಗ್ಬಿಡು, ಮುಂದೆ ಹೋಗ್ತಿ. ಎಲ್ಲಿ ಮುಂದೆ ಹೋಗ್ಬೇಕು ನೋಡಿ ಇನ್ನ ಹೋಗಷ್ಟೇ, ನೀನೇ ಮುಂದೆ ಹೋಗ. ಮರ್ಯಾದೆ ಕಡೆಗಳು ಮಂದ್ಯಾಗ ಹೋಗ. ಯಪ್ಪ ಹೋಗ ಬಂಗಾರಿ. ಅಯ್ಯ ಒಂದು 50 ರೂಪಾಯಿ ಕೊಡ್ತೀನಿ ಬಿದ್ದು ಬಿಡು. ಈಡ್ಸಿ ಕೊಡ್ತೀನಿ ಬಿಡು. ಈಗ ಇನ್ನ 10 ರೂಪಾಯಿ ನೀವು ಹೆಚ್ಚಿಗೆ ತಗೋಬಿಡು. ಇನ್ನ 5 ರೂಪಾಯಿ ಜಾಸ್ತಿ ತಗೋ ಬಿಡು. ಬೀಳ. ಆ ಮಕ್ಕಳು ಯಪ್ಪ ಹಂಗ್ ಹೊಡ್ಯಾದ ಇದು ಮೊದ್ಲು ಹೊಡಿಬೇಕು ಕಣ್ಣಲ್ಲಿ. ನಂಗೆ ಹೊಡಿತೀರಾ ನೀ ಹಿರಿಯಾಗಿ ನಿಂತ್ರಿ ನೋಡ್ರಿ ಮತ್ತೆ ಇಲ್ಲಿ ನಿಂದಿರ್ಬೇಕು ನಾನು. ಅವ್ರಿಗೆ ಇಟ್ಕೊಂಡು ಹೊಡೀರಿ. ನೋಡು ನಿಮ್ದು ಹೌದಾ? ಅಣ್ಣ ಹೌದಾ ಬದುಕ್ರಿ ಅಣ್ತಂಬ್ರಿ ನೀವು ಇಲ್ಲಿ ಊರಾಗ ಬದುಕ್ತೀರಿ JCB ಹಚ್ಚಿಸ್ತೀನಿ ನಿಮ್ಮ ಮನೆಗೆ. ನಮ್ಮ ಮನೆಗೆ ಜೇಸಿ ನಿಮ್ಮ ಮನೆಗೆ ಹಚ್ಚಿಸ್ತೀನಿ. ಹಚ್ಚಿಸ್ ನೋಡು ನಾನು. ಕಿಡ್ನಿ ಹೊಡೆದ್ರಿ ಡೈರೆಕ್ಟ್ ಕಿಡ್ನಿಗೆ. ಏ ಶೆಟ್ರ ಅವ್ರೆ ಆ ಮಾತು ಈ ಮಾತೇಕ್ರಿ ತುಂಬಿದ ಸಮಯದಲ್ಲಿ ಈ ದೇವಸ್ಥಾನದ ದೇವರ ಎದುರಲ್ಲಿ ಅಷ್ಟೇ ಯಾಕೆ ಅವ್ರ ಹೆತ್ತ ತಂದೆ ತಾಯಿ ಪ್ರತಿಜ್ಞೆ ಮಾಡಿ ಹೇಳ್ತೀರಿ, ನಾನ್ ಮದುವೆ ಆದ್ರೆ ಮಾಡ್ತೀನಿ ಮಾತ್ರ, ಇಲ್ದಿದ್ರೆ ಆ ಜನ್ಮ ಪರ್ಯಂತ ಬ್ರಹ್ಮಚಾರಿ ಉಳಿದ್ ಬಿಡ್ತೀನಿ. ನಮ್ದೇ ಅಲ್ದೇ? ಅಪ್ಪ! ರವಿ ಹೋದ! ನನಗ್ ಬೇಕು! ಅವ್ರು ಬೇಕು! ನಿಂದ್ರ ಜೋಡಿ ನಂದು ಹೋಗೈತಿ. ಅದು ಹೋಗ್ಲಿ! ಅದು ಹೋಗ್ಲಿ ಏನಂದ್ರಿ ಎಲ್ಲಿ ಸಿಗ್ತಾವ ನೋಡ್ರ ಏನ್ರಿ ಏನ್ರಿ ಇದು ಅರ್ಜುನ್ ಜನ್ಯ ಅರ್ಜುನ್ಜನ್ಯ ಇದು ದೌರ್ಜನ್ಯ ಏನಾಯ್ತು? ಏನಾಯ್ತು ಇಲ್ಲಿಲ್ಲ ಅನ್ನಿ ಹಾಡಾಗಲ್ಲ ನಮ್ಮ ಹೆಂಡ್ರ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕು. ಹೋಗ್ಲಿ ಬಿಡ್ರಿ, 5 ನಿಮಿಷ ಒಳ್ಳೆ ಬರ್ತಾರೆ. ನೀ ಎಷ್ಟು ಸಹಜ ತಗೊಂಡಿವ್ ಜೀವನ. 5 ನಿಮಿಷ ಹೊಳ್ಳಿ ಬರ್ತಾರ. ನಿಮ್ಮ ಹೆಂಡ್ರ ಅಲ್ಲ ಅವರು, ನಮ್ಮ ಹೆಂಡ್ರ ಅವರು.
ನಮ್ಮ ಹೆಂಡ್ರಿಗೆ ಹೋಗುದು ಅಷ್ಟೇ ಗೊತ್ತು, ವಾಪಸ್ ಬಂದು ಗೊತ್ತಿಲ್ಲ. ಬಂದಿರಲ್ಲ. ಮಾಡ್ತಾಳ ಡೌಲು. ಸಣ್ಣ ಹುಡುಗ ಎಳ್ಕೊಂಡು ಹೋಗ್ಯಾನ, ಹಿತ ಆಗೈತಿ. ಮುಟ್ಟಬೇಡ, ನನ್ನ ಮುಟ್ಟು ಹಕ್ಕನ್ನು ಕಳೆದುಕೊಂಡು ಬಿಟ್ಟಿನಿ ಇವತ್ತು. ನಿನಗೆ ನನಗೆ ನೀರ ಡೈವರ್ಸ್ ಕೊಡು. ಅಲ್ಲಿ ಬಂದು ನೋಡಿ ಎಷ್ಟಂತ ಉಗುಳಿ ನಿನಗ. ಕೇಳಿದ್ದೆ ಅಡ್ವಾನ್ಸ್ ಹೇಳ್ತಿ ಅಂದ್ರೆ ಏನೋ ಮಾಡಿ ನೀನು. ಸಣ್ಣ ಹುಡುಗರು ಎಳ್ಕೊಂಡು ಹೋದ್ಕೊಳ್ಳಿ ಹೋಗ್ಬಿಡ್ತೀರಿ. ರಾಂಡ್ಯಾರ ಹಳೆ ರಾಂಡ್ಯಾರ ಪುಣ್ಯ ನೀ ಸಿಕ್ಕಿ ತಪ್ಪಿ ಗೌಡಪ್ಪ ಸಿಕ್ಕಿದ್ರು. ಶೆಟ್ರೆ ಅಲ್ಬೇಡ್ರಿ, ಮುಗ್ದೈತೆ ಬಿಡ್ರಿ. ಏನಂದೇವ ಗೌಡಪ್ಪ? ಅಲ್ಲ ಬಂದಾಯ್ತಲ್ಲ, ಹಂಗೆ ಹೇಳು. ಮುಗ್ದೈತೆ ಅಂದ್ರೆ ನಾ ಏನ್ ತಿಳ್ಕೊಲಿ? ಬಂದಾಗ ಅಳಬಾರ್ದು, ಹೋದಾಗ ನಿಮ್ ಇಷ್ಟ. ನಂಗೆ ನೀ ಬ್ಯಾಡ. ಯಾಕ ನಿನ್ನೊಳಗೆ ನೋಡ್ತೀನಿ ಅಲ್ಲ. ನೋಡಿದಾಗ ಒಂದ್ರ ವಿವೇಕಂದ್ರ ನಾ ನೋಡಲು ಕೈ ತುಂಬ ಬಳಿ ಇದ್ದು 3 ಅವಳು ಒಂದ್ಸಲ ರೊಟ್ಟಿ ಮಾಡೋ ಬಂದು ಹೊಡೆದ. ರೊಟ್ಟಿ ಹಿಂಗ್ ಬಡಿತೇನೆ ಇಲ್ಲ, ಹಿಂಗ ಬಡ್ತೀನಿ. ಮತ್ತ ಬಿಳಿ ಕೂದ್ಲಿತ್ತು ಅದು ಇಲ್ಲ. ನನ್ನ ನೆನಪಾಗಿರ್ಲಾಕ ಕಿತ್ಕೊಂಡಾಗದವ. ಏನ್ ಮಾಡದತ್ರಿ ಊರಾಗ? ಒಂದು ತಿಳಿವಲ್ದ್ರಿ ನನಗೆ. ನಮ್ಮ ಹೆಂಡ್ರು ಕೂದ್ಲ ಕಿತ್ಕೊಂಡು ಹೋದ್ರು ನೋಡ್ಕೊಂಡು ಸುಮ್ಮನೆ ಇರೋದ. ಶೆಟ್ರೆ, ನಾ ಕಾಳುಗಳನ್ನು ಹಚ್ಚಿ 5,000 ರೂಪಾಯಿ ಪಗಾರ ಕೊಟ್ಟು ಆ ಕೂದ್ಲನ್ನು ಹುಡುಕ್ಸಾರ. ಒಂದು ಕೂದ್ಲಿಗೆ 5,000. 5,000 ಅಲ್ಲ ರೀ, 50,000 ರೂಪಾಯಿ ಹೋಗ್ಲಿ, ನಂಗೆ ಹುಟ್ಟ ಕೂದ್ಲ ಬೇಕಿದ್ದಲ್ಲ. ಹಿಂಗ ರೇಟ್ ಏರ್ಸಿ ಗೌಡಿಕೆ ಹಾಳು ಮಾಡ್ಕೊಂಡೆಲ್ಲ. ಊಟ ಕೂದ್ಲ ಬೇಕು. ಕೂದ್ಲ ನನಗೆ 2 ಬೇಕು. 2 ಇಲ್ಲ, ಒಂದೇ ಸಿಗೋದು. ನೋಡ ನಿಮ್ಗೆ 2 ನಾವು ಇಷ್ಟಕ್ಕೆಲ್ಲ ಕಾರಣ ಈಕಿ. ನಿನಗೆ ಇಲ್ಲಿ ಲಕ್ಷಣ ಇಲ್ಲ. ನಾವು ಇಷ್ಟು ಗುದ್ದಾಡಕತ್ತೀವಿ, ಹೊಯ್ಕೊಳಕತ್ತೀವಿ. ರವಿ ಇದ್ರಲ್ಲ, ಹ್ಮ್. ಅವ್ರಂದ್ರೆ ನನಗೆ ತುಂಬಾ ಇಷ್ಟ ಅಪ್ಪ. ಹೌದಾ? ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಅದಕ್ಕೆ ಯಾಕೆ ಇಲ್ಲಿ ಖಾರ ಕೊಟ್ಟಕತ್ತೀವಿ? ಹೌದಾ? ನಿನಗೆ ರವಿ ಅಂದ್ರೆ ಇಷ್ಟನಾ? ನನಗೂ ಗೌಡ್ರ ಅಂದ್ರೆ ತುಂಬಾ ಇಷ್ಟ. ಹಂಗಂತ ಅವ್ರ ಮದುವೆ ಅಲ್ಲ, ಮದುವೆ ಆಗೋದು ಬೇರೆ, ಇಷ್ಟಪಡೋದು ಬೇರೆ. ನೀ ಮದುವೆ ಆಗ್ಬೋದಲ್ಲ, ಗೌಡಪ್ಪ ಕೊಟ್ಟು ಮದುವೆ ಮಾಡ್ತೀನಿ. ಅಂತ ಹುಡುಗಿ ಹೆಂಗ್ ಸಿಗ್ತಾನೆ ನಿನಗ? ಸಣ್ಣ ಕೂಸ ಐತದ ಇನ್ನ ಹೋತಂದಿದ ಗೌಡ್ರಿ. ಜೋರ್ ಹೋದ್ರ ಮುಖ ನಿಮ್ಗೆ. ಅಲ್ಲ, ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತೀರಿ ನನಗೆ. ಮದುವೆ ಅಂದ್ರೆ ಆಗಿ ಬರಲ್ಲ ರೀ ನಮ್ಗೆ. ಮದುವೆ ಅಂದ್ರೆ ಆಗಿ ಬರೋದಿಲ್ಲ. ಹಂಗ ಹೋಗ್ಲಿ ಬಿಡು. ನಡಿ, ಇದು ಏನ್ ಮಾಡ್ತೀವಿ ಇವಾಗ? ಕೋರ್ಟಿಗೆ ಹೋಗು. ಹೋಗೋಣ. 4 ಮಂದಿ ಹಳೆ ವಕೀಲರು ಅವ್ರ ಗುದ್ದಾಡೋದು ಈ ಕೇಸ್.